ನಮಸ್ಕಾರ ವೀಕ್ಷಕರೇ, ಜನದನಿ ಇದ್ದದ್ದು ಇದ್ದಂಗೆ ಹೇಳುವ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಪ್ರಸಿದ್ಧ ಕಂಪನಿಗಳಿಗೆ ಕಾನೂನು ಸಲಹೆಗಾರರಾದ ಶ್ರೀಯುತ ಶ್ರೀಕಾಂತ್ ಕಟ್ಟಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಇವರು ಸುಮಾರು 15 ವರ್ಷಗಳಿಂದ ಹಲವಾರು MNC ಕಂಪನಿಗಳಿಗೆ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದು, ಸಿರಿಲ್ ಅಮರ್ಚಂದ್ ಮಂಗಳ್ದಾಸ್ ಅಂತಹ ಉನ್ನತ ಲಾ ಕಂಪನಿಗಳಿಗೆ ಅಂದರೆ ಲಾ ಫರ್ಮ್ಗಳಿಗೆ ಸಹ ಸಲಹೆಗಾರರಾಗಿ ಹಲವಾರು ಬ್ಯಾಂಕ್ಗಳಿಗೆ ಲೀಗಲ್ ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಇವತ್ತು ನಾವು ಅವರಿಗೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಈ ಕೆಲವು ವರ್ಷಗಳ ಹಿಂದಿಂದ ಕೆಲವು ಸಮಸ್ಯೆಗಳನ್ನು ಎದುರಿಸ್ಕೊತಾ ಬರ್ತಿದೆ. ಹಲವಾರು ಜನ ಡೆಪಾಸಿಟರ್ಸ್ ಇರೋರು ತಮಗೆ ಹಣ ವಾಪಸ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವರು ನಮಗೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಆಯಿತು, ಖಂಡಿತ. ಸೊ ಫಸ್ಟ್ ಏನಾಗಿದೆ ಇಲ್ಲಿ ಸಿಚುವೇಶನ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಏನು ಅಂತಂದರೆ, ಯಾವುದೋ ಕಾರಣಗಳಿಂದ ನಮ್ಮ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕು ಡಿಸ್ಟ್ರೆಸ್ಡ್ ಸಿಚುವೇಶನ್ಗೆ ಹೋಗಿದೆ, ಅಂದರೆ ಡಿಫಿಕಲ್ಟ್ ಸಿಚುವೇಶನ್ಗೆ ಹೋಗಿದೆ. ಹೋಗಿದ್ದಾಗ ಏನಾಗುತ್ತೆ, ರಿಸರ್ವ್ ಬ್ಯಾಂಕು ಆ್ಯಸ್ ಎ ರೆಗ್ಯುಲೇಟರ್ ಆಫ್ ದಿ ಬ್ಯಾಂಕ್ಸ್ ಅದು ಸಹಜವಾಗಿ ಇಂಟರ್ವ್ಯೂನ್ ಆಗುತ್ತೆ. ಇಂಟರ್ವ್ಯೂನ್ ಆಗಿ ಫಸ್ಟ್ ಏನು ಮಾಡುತ್ತೆ, ಆ ಬ್ಯಾಂಕನ್ನು ಸೀಸ್ ಮಾಡುತ್ತೆ. ಸೀಸ್ ಅಂತಂತಂದರೆ ವಿಥೌಟ್ ದಿ ಪರ್ಮಿಷನ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ಬ್ಯಾಂಕ್ನ ಯಾವುದೇ ಅಕೌಂಟಿಂದ ಹಣ ವಿಡ್ರಾ ಮಾಡೋದಾಗಲಿ ಅಥವಾ ಡೆಪಾಸಿಟರ್ಸ್ಗಾಗಲಿ ದುಡ್ಡು ಕೊಡೋದನ್ನಾಗಲಿ ಪರ್ಮಿಷನ್ ಇರೋದಿಲ್ಲ. ಸೊ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಇಲ್ಲಿಯೂ ಕೂಡ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಕೇಸಲ್ಲೂ ಕೂಡ ಅದೇ ಆಗಿರೋದು. ಸೊ ಅದಾದಮೇಲೆ ಏನಾಗುತ್ತೆ, ಅದಾದಮೇಲೆ ಮುಂದಿನ ಪ್ರೋಸೆಸ್ ಶುರುವಾಗುತ್ತೆ, ಏನು ಮಾಡಬೇಕು ಏನಿಲ್ಲ ಅಂತಂತ ಹೇಳಿ. ಸೊ ಇದು ಫ್ಯಾಕ್ಚುಯಲ್ ಸಿಚುವೇಶನ್ನು. ನಮ್ಮ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕು ಡಿಸ್ಟ್ರೆಸ್ಡ್ ಸಿಚುವೇಶನ್ ಹೋಗಿದ್ದಿರೋದ್ರಿಂದ ರೆಗ್ಯುಲೇಟರ್ ಆದಂತಹ RBI ಎಲ್ಲ ಕಂಪನಿ ಫಂಡ್ಸ್ಗಳನ್ನು ಅದರ ಪರ್ಮಿಷನ್ ಇಲ್ಲದೆ ವಿಲೇವಾರಿ ಮಾಡೋದನ್ನು ಸ್ಟಾಪ್ ಮಾಡಿದೆ. ಓಕೆ, ಈ ಥರ ಸ್ಟಾಪ್ ಮಾಡಿದಾಗ ಅಂತಂದರೆ ಇವಾಗ ಡೆಪಾಸಿಟರ್ಸು ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಏನಾದರೂ ಇದಾಗುತ್ತಾ ಅಥವಾ ನಿಯಮಿತ ಇರುತ್ತಾ? ಅಂದರೆ ಇವಾಗ ಕೆಲವರು 2 ಲಕ್ಷ ಅಷ್ಟೇ ಡೆಪಾಸಿಟ್ ಮಾಡಿರ್ತಾರೆ, ಇನ್ನು ಕೆಲವರು 10 ಲಕ್ಷ, 1 ಕೋಟಿ ಈ ಥರ. ಇವಾಗ ಅದನ್ನು ಮತ್ತೆ ವಿಲೇವಾರಿ ಮಾಡಬೇಕಾದಾಗ ಪ್ರಾಪರ್ ಡಾಕ್ಯುಮೆಂಟ್ಸ್ ನೋಡ್ತಾರೆ, ಅದ್ರ ಪ್ರಕಾರ ಇಷ್ಟೇ ಪರ್ಸೆಂಟೇಜ್ ಅವ್ರಿಗೆ ಹೋಗಬೇಕು, ಆ ಥರ ಏನಾದರೂ ಕನ್ಸ್ಟ್ರೈಂಟ್ಸ್ ಇದೆಯಾ? ಸೊ ಅಲ್ಲಿ ಏನಾಗುತ್ತೆ, ಈಗ ನೋಡಿ, ಈ ಕಂಪನಿ ಬ್ಯಾಂಕ್ಗಳು ಡಿಸ್ಟ್ರೆಸ್ ಸಿಚುವೇಶನಲ್ಲಿ ಬಂದಾಗ ಈ ಥರ ಮೊರಾಟರಮ್ ಅನೌನ್ಸ್ ಮಾಡಿತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದಾಗ ಅಲ್ಲಿ RBIದ ಅಂಗಸಂಸ್ಥೆಯಾದಂತಹ ಡೆಪಾಸಿಟ್ ಇನ್ಶೂರೆನ್ಸ್ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ನು ಅದು ತನ್ನ ರೋಲ್ ಪ್ಲೇ ಮಾಡುತ್ತೆ. ಈ ತರಹ ಸಂದರ್ಭದಲ್ಲಿ ನಾನು ವರ್ಡ್ ಯೂಸ್ ಮಾಡಿದಾಗ ಡೆಪಾಸಿಟ್ ಇನ್ಶೂರೆನ್ಸ್ ಅಂತಂದರೆ ಇದೊಂದು ಇನ್ಶೂರೆನ್ಸ್ ಕಂಪನಿ ಥರ ಆ್ಯಕ್ಟ್ ಮಾಡುತ್ತೆ. ಯಾವಾಗ ಬ್ಯಾಂಕು ತನ್ನ ಡೆಪಾಸಿಟರ್ಸ್ಗೆ ತಮ್ಮ ಹಣವನ್ನು ವಾಪಸ್ ಕೊಡದೇ ಇದ್ದಾಗ ಈ ನಮ್ಮ ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ನು ಅದು ಮುಂದೆ ಬಂದು ಟು ಅ ಸರ್ಟನ್ ಎಕ್ಸ್ಟೆಂಟ್ ಒಂದು ಅಮೌಂಟ್ ಲಿಮಿಟ್ ಮಾಡಿರ್ತಾರೆ. ಆ ಲಿಮಿಟ್ವರೆಗೂ ಆ ಡೆಪಾಸಿಟರ್ಸ್ಗೆ ಹಣವನ್ನು ಇನ್ಶೂರೆನ್ಸ್ ರೀತಿಯಲ್ಲಿ ಹಣವನ್ನು ವಾಪಸ್ ಮಾಡಿ ಕೊಡ್ತಾರೆ. ಅಂದರೆ ಈ ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಏನಿದೆ, ಅಂದರೆ ಅವರು ಡೆಪಾಸಿಟರ್ಸ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಇದು ಸಿಗುತ್ತಾ ಅಥವಾ ಹೇಗೆ, ಹೌ ಇಟ್ ಈಸ್? ಸೊ ಅದು ಇಲ್ಲ, ಅದು ಡೆಪಾಸಿಟರ್ಸ್ ಲೆವೆಲಲ್ಲಿ ಆಗೋದಿಲ್ಲ. ಇಟ್ ಹ್ಯಾಪನ್ಸ್ ಅಟ್ ದಿ ಬ್ಯಾಂಕ್ ಲೆವೆಲ್ಲು. ಬ್ಯಾಂಕು ಈ ಕಾರ್ಪೊರೇಷನ್ ಜೊತೆಗೆ ಟೈಅಪ್ ಆಗಿ ಆಟೋಮೆಟಿಕಲಿ ಡೆಪಾಸಿಟರ್ಸ್, ಯಾವ ಡೆಪಾಸಿಟರ್ ದ ಮೂಮೆಂಟ್ ಐ ಬಿಕಮ್ ದ ಡೆಪಾಸಿಟರ್ ಆಫ್ ದ ಬ್ಯಾಂಕ್, ದೆನ್ ಐ ಆಮ್ ಆಟೋಮೆಟಿಕಲಿ ಕವರ್ಡ್ ವಿತ್ ದಿಸ್ ಇನ್ಶೂರೆನ್ಸ್ ಸ್ಕೀಮ್. ಬಟ್ ಇಲ್ಲಿ ಒಂದು ಕ್ಯಾಚ್ ಏನು ಅಂತಂದರೆ, ಈ ಡೆಪಾಸಿಟ್ ಎಷ್ಟು ಇಡ್ತೀವಿ ಅಷ್ಟು ಅಮೌಂಟು ನಿಮಗೆ ವಾಪಸ್ಸು ಸಿಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸುಮಾರು 4-5 ವರ್ಷದ ಹಿಂದೆ ಅದರದ್ದು ಮಿತಿ ಬರೀ 1 ಲಕ್ಷ ಮಾತ್ರ ಇತ್ತು. ಬಟ್ ನೀವು ನೋಡ್ಬೋದು ಇತ್ತೀಚೆಗೆ ಇದೇ ಒಂದು ನಮ್ಮ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಸಮಸ್ಯೆಯ ಸಂದರ್ಭದಲ್ಲೇ ಒಂದು ಅಮೆಂಡ್ಮೆಂಟನ್ನು ತಂತು. ನಮ್ಮ ಈ ಡೆಪಾಸಿಟ್ ಇನ್ಶೂರೆನ್ಸ್ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ರೆಗ್ಯುಲೇಷನ್ಸ್ ಏನಿದೆ ಅದಕ್ಕೆ ಒಂದು ಅಮೆಂಡ್ಮೆಂಟನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ತಂದು, ಈ ಮೊದಲು ಎಷ್ಟೇ ಡೆಪಾಸಿಟ್ ಇಟ್ಟರು ಈ ಇನ್ಶೂರೆನ್ಸ್ ಸ್ಕೀಮ್ ಪ್ರಕಾರ 1 ಲಕ್ಷದವರೆಗೆ ಹಣ ಮಾತ್ರ ನಿಮಗೆ ಸಿಗ್ತಾ ಇತ್ತು. ಅದನ್ನು ಈಗ 5 ಲಕ್ಷದವರೆಗೆ ಜಾಸ್ತಿ ಮಾಡಲಾಗಿದೆ. ಅಂದರೆ ನೀವು ಲೆಟ್ಸೆ
ನೀವು 5 ಲಕ್ಷ ಡೆಪಾಸಿಟ್ ಇಟ್ಟಿದ್ರಿ ಒಂದು ವೇಳೆ ಬ್ಯಾಂಕಲ್ಲಿ ಅಂತಂದರೆ ಈ ಇನ್ಶೂರೆನ್ಸ್ ಪ್ರಕಾರ 5 ಲಕ್ಷ ನಿಮಗೆ ವಾಪಸ್ ಬರುತ್ತೆ. 3 ಲಕ್ಷ ಇಟ್ಟಿದ್ರೆ 3 ಲಕ್ಷ ಬರುತ್ತೆ. ಅಫ್ಕೋರ್ಸ್ 5 ಲಕ್ಷಕ್ಕಿಂತ ಮೇಲೆ ಇಟ್ಟಿದ್ರೆ ಈಗ ನಮಗೆ ಸಮಸ್ಯೆ ಆಗ್ತಿರೋದು ಅದೇ, 5 ಲಕ್ಷಕ್ಕಿಂತ ಮೇಲೆ ಇಟ್ಟಿದ್ರೆ ನಿಮಗೆ ಅದು ಬರೋದಿಲ್ಲ. ಹಾಗಾಗಿ ನಾವಿಲ್ಲಿ ಏನು ಕೇಳಲ್ಪಟ್ಟಿದ್ದೀವಿ ಅಂತಂದರೆ ನಮ್ಮ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕಲ್ಲಿ ಆಲ್ಮೋಸ್ಟ್ 75% ಆಫ್ ದ ಡೆಪಾಸಿಟರ್ಸ್ ಏನಿದ್ದಾರೆ ಅವ್ರ ಹಣ ಈ ನಮ್ಮ ಡೆಪಾಸಿಟ್ ಇನ್ಶೂರೆನ್ಸ್ ಸ್ಕೀಮಲ್ಲಿ ವಾಪಸ್ ಬಂದು ಹೋಗಿದೆ ಆಗಲೇ ಅಂತ. ದಟ್ ಈಸ್ ವಾಟ್ ಐ ಹ್ಯಾವ್ ಹರ್ಡ್. ಸೊ ದಟ್ಸ್ ಅ ವೆರಿ ಗುಡ್ ಸ್ಕೀಮ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಬೈ ಎನ್ಹ್ಯಾನ್ಸಿಂಗ್ ದ ಲಿಮಿಟ್ ಫ್ರಮ್ 1 lakh to 5 lakh rupees, ಎಸ್ಪೆಷಲಿ ಡ್ಯೂರಿಂಗ್ ದ ಕ್ರೈಸಿಸ್ ಆಫ್ ದಿಸ್ ಸಿಚುವೇಶನ್, ರೈಟ್? ಹಾಗಿದ್ರೆ 2 ಕ್ವೆಶ್ಚನ್ ರೈಸ್ ಆಗ್ತಿದೆ ಸರ್. ಏನಂತಂದರೆ ಈಗ ಇದು ಸ್ಟೇಟ್ ಗೌರ್ಮೆಂಟ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿ ನೀವೇನು ಹೇಳ್ತಿದ್ದೀರಾ ಅಂದರೆ ಥ್ರೂ RBI ಗೈಡ್ಲೈನ್ಸ್ ಅಂಡರೇ ನಡೀತಿದೆ. ಸೊ ಹಾಗಿದ್ದಲ್ಲಿ ಈ ಜನರ ಮಧ್ಯೆ ಏನು ಮಾತಾಡ್ತಾ ಇದೆ, ಈಗ ಎಲೆಕ್ಷನ್ಸ್ ಮುಂದೆ ಬರ್ತಾ ಇದೆ. ಸೊ ಹಾಗಾಗಿ CM ಬದಲದಲ್ಲಿ ಈ ಒಂದು ಕಾಂಟೆಕ್ಸ್ಟ್ ಮತ್ತೆ ರಿವೈವ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅಥವಾ ಎಲೆಕ್ಷನ್ಸಿಂದ ತಮ್ಮ ಹಣಗೆ ಮತ್ತೆ ಏನಾದರೂ ಇದಾದರೆ ನಮಗೆ ಮತ್ತೆ ಹಣ ದೊರಕೋದಿಲ್ಲ ಅಂತಲೂ ಕೆಲವರು ಮಾತಾಡ್ಕೊತಿದ್ದಾರೆ. ಅಥವಾ ಈಗ 75% ಏನು ತೊಗೊಂಡಿದ್ದಾರೆ ಆಲ್ರೆಡಿ ರಿಸೀವ್ ಆಗಿದೆ, ಇನ್ನು ಮಿಕ್ಕಿದ್ದ 25% ಅವರು ಯಾವ ರೀತಿ ಅಪ್ರೋಚ್ ಮಾಡ್ಬೋದು? ಓಕೆ, ಸೊ ಫಸ್ಟ್ ಮಿಕ್ಕಿದ 25%ಗೆ ಬರ್ತೀನಿ, ಆಮೇಲೆ ನಿಮ್ಮ ಅದರ್ ಕ್ವಶನಿಗೆ ಬರ್ತೀನಿ. ಫಸ್ಟ್ ಏನಾಗಿದೆ ಇಲ್ಲಿ, ರಿಮೈನಿಂಗ್ 25% ಅಥವಾ 5 ಲಕ್ಷಕ್ಕಿಂತ ಹೆಚ್ಚಿಗೆ ಇಟ್ಟಿದ್ದವ್ರದ್ದು ಅವ್ರದ್ದೇನು ದುಡ್ಡು ಇನ್ನೂ ವಾಪಸ್ ಬಂದಿಲ್ಲ ಅಲ್ಲ, ಅದಕ್ಕೆ ನಾವು ಪಬ್ಲಿಕ್ ಡೊಮೇನಲ್ಲಿ ನೋಡಿದ್ವಿ. ಇನ್ಫ್ಯಾಕ್ಟ್ ನಮ್ಮ ಬ್ಯಾಂಕ್ ವೆಬ್ಸೈಟಲ್ಲೂ ಕೂಡ ಅದು ನೋಟಿಫೈ ಆಗಿದೆ, ಅಡ್ಮಿನಿಸ್ಟ್ರೇಟರ್ ನೋಟಿಫೈ ಮಾಡಿದ್ದಾರೆ, ಸೇಯಿಂಗ್ ದಟ್ the bank has received expression of interest from a reputed fintech company ಅಂತ ಹೇಳ್ಬಿಟ್ಟು ಫಾರ್ ದಿ ರಿವೈವಲ್ ಆಫ್ ದಿಸ್ ಕಂಪನಿ ಅಂತೇಳಿ. ನೀವು ಸ್ವಲ್ಪ ನಾವು ಇದರದ್ದು ಕಾನೂನು ಲೀಗಲ್ ಬೇಸಿಸ್ ನೋಡೋದಾದರೆ ಒಂದು 2 ನಿಮಿಷ ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೆಕ್ಷನ್ 45 ಆಫ್ ದಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟಲ್ಲಿ ಈ ತರಹ ಡಿಸ್ಟ್ರೆಸ್ಡ್ ಸಿಚುವೇಶನ್ ಇರುವಂತಹ ಬ್ಯಾಂಕ್ಗಳನ್ನು 2 ರೀತಿ ರಿವೈವ್ ಮಾಡ್ಬೋದು. ಒಂದನ್ನು ರೀಕನ್ಸ್ಟ್ರಕ್ಷನ್ ಅಂತ ಕರೀತಾರೆ, ಇನ್ನೊಂದನ್ನು ಅಮಾಲ್ಗಮೇಷನ್ ಅಂತ ಕರೀತಾರೆ. ಸೊ ಇಲ್ಲಿ ವಾಟ್ ಐ ಹ್ಯಾವ್ ಸೀನ್ ಫ್ರಮ್ ದ ವೆಬ್ಸೈಟ್ ಅಂತಂದರೆ, ವಾಟ್ ಹ್ಯಾಸ್ ಬೀನ್ ಪ್ರಪೋಸ್ಡ್ ಈಸ್ ದಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್. ಒಂದು ಫೆಂಟೆಕ್ ಕಂಪನಿ ಏನು ಕೊಟ್ಟಿದೆ, ಇಟ್ ಈಸ್ ಫಾರ್ ದಿ ಅಮಾಲ್ಗಮೇಷನ್ ಆಫ್ ದಿ ಬ್ಯಾಂಕ್ ಇಟ್ ಸೆಲ್ಫ್. ನೋಡಿ, 2 ಸೊಲ್ಯೂಷನ್ಸ್ ಇದೆ ನಮ್ಮ ಕಾನೂನಿನಲ್ಲಿ, 2 ಸೊಲ್ಯೂಷನ್ಸ್ ಇದೆ. ಅದರಲ್ಲಿ ಈಗ ಒಂದನ್ನು ಚೂಸ್ ಮಾಡಲಾಗಿದೆ. ಇಟ್ಸ್ ಎ ಗುಡ್ ಸೊಲ್ಯೂಷನ್ ಬಿಕಾಸ್ ಹಿಂದೆ ಕೂಡ ನಾವು PMC ಬ್ಯಾಂಕಲ್ಲಿ, ಪಂಜಾಬ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕಲ್ಲಿ ವಿ ಹ್ಯಾವ್ ಸೀನ್ ದ ಸಿಮಿಲರ್ ಸಿಚುವೇಶನ್. ಅಲ್ಲೂ ಕೂಡ ಬ್ಯಾಂಕು ಡಿಸ್ಟ್ರೆಸ್ಸಲ್ಲಿ ಹೋಯಿತು. ಒಂದು ಪ್ರೈವೇಟ್ ಫಿನಾನ್ಷಿಯಲ್ ಸರ್ವಿಸಸ್ ಕಂಪನಿ ಒಂದು ಕನ್ಸಾರ್ಟಿಯಮ್ ಮಾಡಿಕೊಂಡು ಮುಂದೆ ಬಂದು, ಇಲ್ಲ ನಾವು ಈ ಬ್ಯಾಂಕನ್ನು ಟೇಕ್ ಓವರ್ ಮಾಡ್ಕೊಳ್ತೀವಿ ಅಂತ ಹೇಳಿ ಸಕ್ಸಸ್ಫುಲಿ RBI ಮುಂದೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕೊಟ್ಟರು. RBI ಕೂಡ ಕನ್ಸಿಡರ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ತಗೊಳ್ತು. ಸೊ ಅದೇ ರೀತಿ ಈಗ ನಾವು ವಿ ಹ್ಯಾವ್ ಸೀನ್ ಲಾಸ್ಟ್ ಇಯರ್ ಇಟ್ ಹ್ಯಾಸ್ ರಿಸೀವ್ಡ್ ಅನ್ ಇನ್ ಪ್ರಿನ್ಸಿಪಲ್ ಅಪ್ರೂವಲ್. ನಾವು ಐ ಥಿಂಕ್ ಥಿಂಗ್ಸ್ ಆರ್ ಆಲ್ಮೋಸ್ಟ್ ಸೆಟಲ್ಡ್ ವಿತ್ ರೆಸ್ಪೆಕ್ಟ್ ಟು ಪಂಜಾಬ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್. ಇಲ್ಲೂ ಕೂಡ ಅದೇ ಸಿಮಿಲರ್ ಸಿಚುವೇಶನ್ ಆಗ್ತಾ ಇದೆ. ಏನು ಅಂತಂದರೆ, ಇಲ್ಲೂ ಕೂಡ ಒಂದು ಫಿನ್ಟೆಕ್ ಕಂಪನಿ ಮುಂದೆ ಬಂದಿದೆ, ಸೇಯಿಂಗ್ ದಟ್ ನಾವು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಟೇಕ್ ಓವರ್ ಮಾಡ್ಕೊಳ್ತೀವಿ. ಅಫ್ಕೋರ್ಸ್ ಟೇಕ್ ಓವರ್ ಅನ್ನೋದು ಅವರ ಬಿಸ್ನೆಸ್ ಪ್ಯಾರಲೆನ್ಸಲ್ಲಿ ಯೂಸ್ ಮಾಡಿರುವಂತಹ ಟರ್ಮಿನಾಲಜಿ. ಬಟ್ ಅಂಡರ್ ದಿ ಲಾ, ಅಂಡರ್ ದಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್, ಅಂಡರ್ ಸೆಕ್ಷನ್ 45, what it proposes is the amalgamation. ಇನ್ನೊಂದು ಚೂರು ಮುಂದೆ ಹೋಗಿ ಹೌ ದಿಸ್ ಅಮಾಲ್ಗಮೇಷನ್ ಕ್ಯಾನ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಡೆಪಾಸಿಟರ್ಸ್ ಅಂತ ಹೇಳೋದಾದರೆ, ಈ ಅಮಾಲ್ಗಮೇಷನ್ ಏನಾಗುತ್ತೆ, 2 ಬ್ಯಾಂಕ್ಗಳು ಸೇರಿಕೊಂಡು ಒಂದು ಸ್ಕೀಮ್ ಆಫ್ ಅಮಾಲ್ಗಮೇಷನ್ ಅಂತ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಸ್ಕೀಮ್ ಆಫ್ ಅಮಾಲ್ಗಮೇಷನ್ ಅಂದ್ರೇನು? ಸ್ಕೀಮ್ ಆಫ್ ಅಮಾಲ್ಗಮೇಷನ್ ವಿಲ್ ಲೇಟ್ ಡೌನ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಅಮಾಲ್ಗಮೇಷನ್. ಒಂದು ಏನು ಮಾಡಬಹುದು, ಇನ್ಕ್ಲೂಡಿಂಗ್ ವೆನ್ RBI ಸ್ಕ್ರೂಟಿನೈಸಸ್ ದಿ ಸ್ಕೀಮ್ ಆಫ್ ಅಮಾಲ್ಗಮೇಷನ್ ಅಂತಂದರೆ, in the terms and conditions of the scheme of amalgamation itself, a very clear cut clause has to be provided that the scheme of amalgamation will be approved subject to payment of all the claims by all of the depositors. ಸೊ ಈ ತರಹ ಇನ್ಫ್ಯಾಕ್ಟ್ ಸೆಕ್ಷನ್ 45 ಹೇಳುತ್ತೆ, ಒನ್ ಆಫ್ ದ ಕಂಡೀಷನ್ಸ್ ಆಫ್ ದ ಸ್ಕೀಮ್ ಆಫ್ ಅಮಾಲ್ಗಮೇಷನ್ ಏನಿರಬೇಕು ಅಂತಂದರೆ, ಎಲ್ಲ ಡೆಪಾಸಿಟರ್ಸ್ಗಳ ಕ್ಲೇಮನ್ನು ಕೂಡ ಪೇ ಮಾಡಬೇಕು ಅಂತ ಸೆಕ್ಷನ್ 45 ಹೇಳುತ್ತೆ. So automatically, the moment there is a scheme of amalgamation,
ಲೆಟ್ಸ್ ಈ ಫೈನ್ಟೆಕ್ ಕಂಪನಿ ಏನು ಪ್ರಪೋಸ್ ಮಾಡಿದೆ ಅದು RBI ಅಪ್ರೂವ್ ಆಯಿತು, ಅಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಬಂತು ಅಂದರೆ ಆಟೋಮ್ಯಾಟಿಕಲಿ ಆಲ್ ದ ಡೆಪಾಸಿಟರ್ಸ್ ಹೂ ಹ್ಯಾವ್ ನಾಟ್ ಬೀನ್ ಪೇಡ್ ಆ್ಯಂಡ್ ಇಫ್ ದ ಕ್ಲೇಮ್ ಈಸ್ ರೈಟ್ಫುಲ್ ಅಂದರೆ ಡ್ಯೂ ಕ್ಲೇಮ್ ಇತ್ತು ಅಂತಂದರೆ ದಿಸ್ ಅಮಾಲ್ಗಮೇಷನ್ ಸ್ಕೀಮ್ ಐ ಪ್ರಿಸ್ಯೂಮ್ ವಿಲ್ ಡೆಫಿನೆಟ್ಲಿ help in protecting and repaying all of the depositors who have not been paid under the insurance scheme. ಎಕ್ಸಲೆಂಟ್ ಸರ್. ಹಾಗಾದರೆ ನೀವು ರಿವೈವಲ್ ಆಫ್ ಬ್ಯಾಂಕ್ ಅಂದಾಗ ಮತ್ತೊಂದು ಬ್ಯಾಂಕ್ ರಿವೈವ್ ಆಗುತ್ತಾ ಅಥವಾ ಎನಿ ಅದರ್ ಕಂಪನಿ ರಿವೈವಲ್? That's a very good legal question. And section 45 ಅಲ್ಲಿ ಏನಾಗುತ್ತೆ, only a bank can acquire another company. So again, I'm using the business parlance word acquire. When it comes to amalgamation, only one bank can amalgamate with another bank. So ಹಾಗಿದ್ದಾಗ ಈ ಫೈನ್ಟೆಕ್ ಕಂಪನಿ ಅದರ ಡೀಟೇಲ್ಸ್ ಇನ್ನು ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. But let's say if that fintech company has got I presume that it doesn't have a banking license yet. ಸೊ ಹಾಗಿದ್ದಾಗ ಅಥವಾ NBFC ಇದೆಯಾ, ಅದರದ್ದು ಕರೆಂಟ್ ಸ್ಟೇಟಸ್ ವಿತ್ ರೆಸ್ಪೆಕ್ಟ್ ಟು ಫಿನಾನ್ಷಿಯಲ್ ರೆಗ್ಯುಲೇಟರಿ ಸಿಸ್ಟಮ್ ಅಂತ ನೋಡಿಕೊಂಡು ಅದಾದಮೇಲೆ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಈ ಅಮಾಲ್ಗಮೇಷನ್ ಹೆಂಗೆ ವರ್ಕ್ ಆಗುತ್ತೆ. ಬಟ್ ಯು ಆರ್ ರೈಟ್ ದಟ್ ಟು ಆನ್ಸರ್ ಟು ಯುವರ್ ಸ್ಪೆಸಿಫಿಕ್ ಕ್ವಶನ್, ಓನ್ಲಿ ಅ ಬ್ಯಾಂಕ್ ಕ್ಯಾನ್ ಅಮಾಲ್ಗಮೇಟ್ ವಿತ್ ಅನದರ್ ಬ್ಯಾಂಕ್. ಸೊ ಹಾಗಿದ್ದಾಗ ಇನ್ನು ಒನ್ಸ್ ವಿ ನೋ ದ ಡೀಟೇಲ್ಸ್ ಆಫ್ ದಿಸ್ ಫಿನ್ಟೆಕ್ ಕಂಪನಿ ಅದರದ್ದು ರೆಗ್ಯುಲೇಟರಿ ಸ್ಟೇಟಸ್ ಏನು ನೋಡಿಕೊಂಡು ಮುಂದಿನ ಅಪ್ರೋಚ್, ಲೀಗಲ್ ಅಪ್ರೋಚ್ ಏನಂತ ತೊಗೊಳ್ಬೋದು. ಬಟ್ ದೇರ್ ಆಲ್ ಪ್ರೊಸೀಜರಲ್, ಸೊ ಇಟ್ಸ್ ನಾಟ್ ಅ ಬಿಗ್ ಥಿಂಗ್ ಆಸ್ ಸಚ್. ಅಫ್ಕೋರ್ಸ್ ಇಟ್ ಇನ್ವಾಲ್ವ್ ಸರ್ಟನ್ ಅಮೌಂಟ್ ಆಫ್ ಡಾಕ್ಯುಮೆಂಟೇಷನ್, ಟೈಮ್, ಎಫರ್ಟ್ ಆ್ಯಂಡ್ ಎನರ್ಜಿ. But given the larger interest that we need to serve, I think it can be done actually. ಅಂದರೆ ಅಮಾಲ್ಗಮೇಷನ್ ಬಿಟ್ವೀನ್ ದ ಬ್ಯಾಂಕ್ಸ್ ಆದರೆ ಉತ್ತಮ ಅಂತ ಹೇಳ್ತೀರಾ. ಹಾಗಾದಲ್ಲಿ ಆಗ ನೀವು ಕೊಟ್ಟಂಥ ಆನ್ಸರ್ ಮುಖಾಂತರ ಏನು ಅರ್ಥ ಆಗ್ತಿದೆ ಅಂತಂದರೆ ಎಲ್ಲ ಜನರಿಗೂ, ಅಂದರೆ ಯಾರೆಲ್ಲ ಡೆಪಾಸಿಟ್ ಇಟ್ಟಿದ್ದಾರೆ ಅಥವಾ ಇನ್ನು ಮುಂದೆ ಡೆಪಾಸಿಟ್ ಇಡಲಿಕ್ಕಾಗಲಿ ಅಥವಾ ಒಂದು ವ್ಯವಹಾರ ವಿತ್ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಜೊತೆ ವ್ಯವಹಾರ ಮಾಡೋದಕ್ಕಾಗಲಿ ಯಾವುದೇ ಥರದ್ದು ಅಡಚಣೆಗಳು ಬರೋದಿಲ್ಲ. ಬ್ಯಾಂಕ್ ಅಂದರೆ ಒಂದು ಸೆಕ್ಯೂರಿಟಿ ಸಿಗುತ್ತೆ ಅನ್ನೋ ಒಂದು ಭಾವನೆ ಜನರಲ್ಲಿ ಮೂಡುತ್ತೆ ಅಂತ ಅನ್ನಿಸ್ತಿದೆ. ಆದರೆ ಅಂದರೆ ಈಗ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಚೇಂಜ್ ಆದರೆ, ಇವಾಗ ಒಂದು ಕಂಪ್ನಿನ ಇನ್ನೊಂದು ಕಂಪ್ನಿ ಟೇಕ್ ಓವರ್ ಮಾಡಿದಾಗ ಯಾವ ರೀತಿ ಒಂದು ಸೆಕ್ಯೂರ್ಡ್ ಫೀಲ್ ಇರುತ್ತೆ, ದ ಸೇಮ್ ಸೆಕ್ಯೂರ್ಡ್ ಫೀಲ್ ಈವನ್ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಸಹಿತ ಹೊಂದ್ಬೋದು ಅಂತ. Absolutely, I think you used the right word, change in the management. Yeah. One of the effects or consequences of amalgamation is the change of the management. In fact, scheme of amalgamation under section 45 ಅಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ, ಇನ್ಕ್ಲೂಡಿಂಗ್ ಬೋರ್ಡ್ ಆಫ್ ಡೈರೆಕ್ಟರ್ ಚೇಂಜ್ ಆಗುತ್ತೆ, ಮ್ಯಾನೇಜ್ಮೆಂಟ್ ಹೇಗೆ ಚೇಂಜ್ ಆಗುತ್ತೆ, ಎವ್ರಿಥಿಂಗ್ ವಿಲ್ ಬಿ ಡಿಸೈಡೆಡ್ ಇನ್ ದ ಸ್ಕೀಮ್ ಇಟ್ ಸೆಲ್ಫ್. ಓಕೆ. with respect to how the bank will be operated subsequent to the date of amalgamation. ಸೊ ಎಲ್ಲಾನು ಮುಂಚಿತವಾಗಿ ನಿರ್ಧಾರ ಮಾಡಿರ್ತಾರೆ, ಹೇಗೆ ಮುಂದೆ ಬ್ಯಾಂಕನ್ನು ನಡೆಸ್ಕೊಂಡು ಹೋಗಬೇಕು, ಡೆಪಾಸಿಟರ್ಸ್ನ ಹೇಗೆ ಪೇ ಮಾಡಬೇಕು, ಎಲ್ಲಾನು ನಿರ್ಧಾರ ಮಾಡಿ ಎಲ್ಲ ಅಪ್ರೂವ್ ಆದಮೇಲೆ ಅಮಾಲ್ಗಮೇಷನ್ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಇನ್ಫ್ಯಾಕ್ಟ್ ಆಸ್ ಐ ವಾಸ್ ಟೆಲಿಂಗ್ ಯು, ದೇರ್ ಆರ್ ಓನ್ಲಿ ಟೂ ಆಪ್ಷನ್ಸ್. ಒಂದು ಡಿಸ್ಟ್ರೆಸ್ ಬ್ಯಾಂಕ್ ಇದೆ ಅಂತಂದರೆ ಒಂದು ರೀಕನ್ಸ್ಟ್ರಕ್ಷನ್ ಆಗಬೇಕು, ಒಂದು ಅಮಾಲ್ಗಮೇಷನ್ ಆಗಬೇಕು. ಸೊ ಇಲ್ಲಿ what has been proposed is the amalgamation, which is one of the available sources of solution under the law. So that's what I can tell you, and it is intended towards protecting the interest of the depositors. Okay, ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ RBI ಇನ್ಸ್ಟ್ರಕ್ಷನ್ಸ್ ಗೈಡ್ಲೈನ್ಸ್ ಮುಖಾಂತರ ಹೇಗೆ ನಾವು ನಮ್ಮ ಜನತೆ ಯಾವ ರೀತಿ ಡೆಪಾಸಿಟ್ ಇಟ್ಟಿರ್ತಾರೆ ಅದನ್ನು ಹೇಗೆ ಮತ್ತೆ ಪಡ್ಕೋಬೋದು, ಮತ್ತು ಯಾವುದೇ ರೀತಿಯಾದ ಭಯ ಇಲ್ಲ, ಇನ್ನು ಮುಂದೆ ಡೆಪಾಸಿಟ್ ಮಾಡಲಿಕ್ಕೂ ಭಯ ಇಲ್ಲ ಅಥವಾ ಅಕೌಂಟ್ಸ್ ಓಪನ್ ಮಾಡಲಿಕ್ಕೂ ಭಯ ಇಲ್ಲ ಅಂತ ಹೇಳ್ಬೋದು. ಇಷ್ಟೆಲ್ಲ ಮಾಹಿತಿ ಕೊಟ್ಟು ನಮ್ಮ ಜನತೆಗೆ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು. ಇನ್ನು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು. ಐ ಥಿಂಕ್ ಯು ರೇಸ್ಡ್ ದಟ್ ಕ್ವಶನ್ ಈಸ್ ಈಗ ನಾವು ಎಲೆಕ್ಷನ್ ಟೈಮಲ್ಲಿದ್ದೀವಿ, ಚೇಂಜ್ ಇನ್ ದ ಗೌರ್ಮೆಂಟ್ ಅಂತ ಬಂದಾಗ ಅಲ್ಲಿ ಏನಾಗುತ್ತೆ, ಅಫ್ಕೋರ್ಸ್ change in the administration is a regular or is a normal process, be it at the state government or a central government. ಈಗ ನಾವು ಏನು ಬ್ಯಾಂಕ್ ಅಂತ ಹೇಳಿದಾಗ, ಬ್ಯಾಂಕ್ is an institution, is a financial institution which has been issued a banking license under the Banking Regulation Act.
ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಏನಿದೆ ಅದು ಸೆಂಟ್ರಲ್ ಆ್ಯಕ್ಟ್ ಅದು ಅಲ್ವಾ. ಸೊ ಸೆಂಟ್ರಲ್ ಆ್ಯಕ್ಟು ಆ್ಯಂಡ್ ದ ರೆಗ್ಯುಲೇಟರ್ ಯಾರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ದ ರೆಗ್ಯುಲೇಟರ್ ಫಾರ್ ಆಲ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ರಿಸರ್ವ್ ಬ್ಯಾಂಕ್ ಈಸ್ ಅಗೇನ್ ಅಟ್ ದಿ ಸೆಂಟ್ರಲ್ ಲೆವೆಲ್. ಸೊ ಏನೇ ನಮ್ಮ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಆಗಲಿ, ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ದಿ ಬ್ಯಾಂಕ್ ಆಗಿರಲಿ ಅಥವಾ ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ದಿ ಡೆಪಾಸಿಟರ್ಸ್ ಆಗಿರಲಿ, ಮೋಸ್ಟ್ ಆಫ್ ದ ಸ್ಕೋಪ್ ಮತ್ತು ಜುರಿಸ್ಟಿಕ್ಷನ್ ಲೈಸ್ ವಿತ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ದಿ ಸೆಂಟ್ರಲ್ ಗವರ್ಮೆಂಟ್, ರೈಟ್? So in that context, I would say the change in the state government, I don't know how it will actually impact, whether positively or otherwise, the demands or the claim of the depositors. But again, having said that, what actually depends is how the people who are at the helm of affairs will take this forward. Of course, some amount of effort is required. Considering the legal hurdles and the procedures involved, it is going to be a lengthy process, but it should get soon. It should get closed very soon, provided necessary effort and influence is exercised in bringing this under closure. Actually, that's what I wanted to tell as a concluding remark. ಅಂದರೆ ಯಾವುದೇ ರೀತಿ ಭಯ ಬೇಡ. Not required. See, we have come to a situation, now we can't go back to the past. So now we will only have to see how do we take it forward from here and see a conclusion which is a win-win situation for everyone actually. Okay. ಅಂದರೆ we have to give an opportunity to correct Absolutely. things Absolutely. and go forward. Absolutely. And ಡೆಪಾಸಿಟ್ಸ್ ಇಡೋಕ್ಕಾಗಲಿ, ಅಕೌಂಟ್ಸ್ ಓಪನ್ ಮಾಡಲಿಕ್ಕಾಗಲಿ, ನಮ್ಮ ಟ್ರಾನ್ಸಾಕ್ಷನ್ ಮುಂದುವರ್ಸೋಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಕನ್ಕ್ಲೂಡ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಸೊ ತಾವೆಲ್ಲರೂ ಮೇ 10ನೇ ತಾರೀಕು ಎಲೆಕ್ಷನ್ ಬರ್ತಿದೆ. ಸರಿಯಾದ ಲೀಡರ್ಗೆ ತಾವು ವೋಟ್ ಮಾಡ್ತೀರಾ ಅಂತ ನಂಬ್ತೀವಿ. ಜನದನಿ ಇದ್ದದ್ದು ಇದ್ದಂಗೆ ಚಾನಲಿಂದ ನಮಸ್ಕಾರ. ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಜನಧ್ವನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.